ಕರೆಕ್ಟ್ ಆಗಿ ಹೇಳು. ಕನಕಪುರ ತುಂಬಾ ಜಗ ಪಟ್ಟು ಉಸ್ಪಟಾಕಿ ಅಂತ ಏನಾರ ಟೋಲ್ ಗೀಲ್ ಮಾಡ್ಬಿಟ್ಟಾರ. ಈ ಇದಿರ್ತದಲ್ಲ ಅಕ್ಕ, ಹೆಣ್ಣೋಳ ಶಾಸ್ತ್ರ. ಆ ಹೆಣ್ಣೋಳ ಶಾಸ್ತ್ರಕ್ಕೆ 150 ಜನ ಕರ್ಕೊಂಡು ಬಂದಿದ್ದ ಗಂಡ್ಮಗ ಬೈಕ್ಕೆ. ಅದೇ ಕಣಕ್ಕ, ನಾನು ಮದುವೆ ಆಗ ಹೊಸಲು ದಾಟಿ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಯಾರು ಇರ್ಲಿಲ್ಲ ಕಣಕ್ಕ. ನಾನೊಬ್ಳೆ ಹೆಣ್ಮಕ್ಳು, ಸಿಂಗಲ್ ಸಿಂಗಲ್ ಆಗಿ ಇವ್ರ ಮನೆ ಕಾಲಿಟ್ಟಿದ್ದೀನಿ. ಅದು ಹೆಣ್ಮಕ್ಳು ತಾಕತ್ತು, ಅದು ಧೈರ್ಯ ಅಂದ್ರೆ ಬರ್ಲಿ ಅಂತ ಕೂಗ್ಬಿಟ್ರು ಗುರುವಾರ ಸಂಘ. ಸಿಂಗಲ್ ಆಗೇನೋ ಬರ್ತಾರೆ, ಬದ್ಪತಿದಾಗೆ ಅಪ್ಪ ಅಮ್ಮ ತಗೊಂಡೋಗಿ ರುದ್ರಾಶ್ರಮಕ್ಕೆ ಬಿಟ್ಬಿಡ್ತಾರೆ. ಹಾ ಇಲ್ಲ ಇಲ್ಲಪ್ಪ, ಅಯ್ಯೋ ಯಾರೋ ರಾಗಿ ಫೇಮಸ್ ಕೊಟ್ಬಿಟ್ಟವ್ರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಿಮ್ಗೆ ಎಣ್ಣೆ ಹೊಡೆಯೋದು ಬಿಡು ಅಂದ್ರೆ ಬಿಟ್ರ ಇಲ್ಲ, ಸಿಗರೇಟ್ ಸೇದೋದು ಬಿಡು ಅಂದ್ರೆ ಬಿಟ್ರ ಇಲ್ಲ, ಅದೇನೋ ತಿಂತಿರಲ್ಲ ಇದನ್ನು ಕನಕರದಲ್ಲಿ ಕೇಸರಿ ಅದು ಒಳ್ಳೇದಲ್ಲ ಬಿಟ್ಬಿಡು ಅಂದ್ರೆ ಬಿಟ್ಟ ಇಲ್ಲ. ಅಪ್ಪ ಅಮ್ಮನ್ ಬಿಡು ಅಂದ ತಕ್ಷಣ ಎಲ್ಲ ಬಿಟ್ಟೆ. ಆಯ್ತಾ, ಸಿಗರೇಟ್ ಸೇದದ್ ಬುಡಿ ಅನ್ನೋದನ್ನ ಗೇಟ್ ಹತ್ರ ನಿಂತ್ಕೊಂಡ್ ಹೇಳ್ತೀರಾ? ಹೌದು, 4 ಜನ ಗೊತ್ತಾಗ್ಬೇಕಪ್ಪ. ಎಣ್ಣೆ ಹೊಡೆಯೋದ್ ಬಿಡು ಅನ್ನೋದನ್ನ ಇಡೀ ಫ್ಯಾಮಿಲಿನೆಲ್ಲ ಸೇರಿಸ್ಬಿಟ್ಟು ಹೇಳ್ತೀರಾ ನನ್ ಗಂಡ 3 ಹೊತ್ತು ಕುಡಿತವನಿ ಅಂತ. ಹೌದು, ಪಂಚಾಯತಿ ಮಾಡ್ತೀನಿ, ಗೊತ್ತಾಗ್ಬೇಕಲ್ಲ. ಆದ್ರೆ ಅಪ್ಪ ಅಮ್ಮನ್ ಬಿಡು ಅನ್ನೋದನ್ನ ಯಾಕೆ ಬೆಡ್ರೂಮ್ ಅಲ್ಲಿ ಹೇಳ್ತೀರಾ? ಆಗ್ಲೂ ಫ್ಯಾಮಿಲಿ ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮನ್ ಬಿಟ್ಬಿಡು ಅಂತ ಹೇಳ್ಬೋದಲ್ಲ. ಮಾತಾಡ್ತಾಳೆ ಮಾತು. ಆದ್ರೂ ನಿಮ್ ಗಂಡು ಮಕ್ಳು ಹೆಣ್ಣು ಮಕ್ಳನ್ನ ಇಷ್ಟು ಗೋಳಾಯ್ತು ಹೋಗ್ತಿರಲ್ಲ. ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ? ಏನ ಹೆಣ್ಣು ಮನೆ ಬೆಳಗೋ ದೀಪ. ಕರೆಕ್ಟ್ ಆಗಿ ಹೇಳು. ಹೆಣ್ಣು ಮನೆ ಬೆಳಗುವ ದೀಪ. ಲೈಟ್ ಆಫ್ ಮಾಡೋಣ, ಇದು ಫುಲ್ ಆಫ್ ಮಾಡು, ಹೇಳ್ತೀನಿ, ಫುಲ್ ಆಫ್ ಮಾಡು, ಮಾಡಿ ಆಫ್ ಮಾಡೋಣ. ಅದು ಬೆಳಗು ಬೆಳಗು ಬೆಳಗು, ಇಡೀ ಕನಕಪುರ ಬೆಳಕು ಬೆಳಗು. ಲೈಟ್ಸ್ ಆನ್. ಹೆಣ್ಣು ಮನೆ ಬೆಳಗೋ ದೀಪ ಆಗಿದ್ದಿದ್ರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಯಾಕೆ ಖರ್ಚು ಮಾಡಿ ಲೈಟ್ ಹಾಕ್ಬೇಕಾಗಿತ್ತು? ನಿಮ್ಮನ್ನೇ ತೆಗೆದು ನ್ಯಾಕ್ ಹಾಕ್ಬೋದಾಗಿತ್ತಲ್ಲ. ಅಲ್ಲ ನೀವು ನಿಮ್ಮನ್ನ ಕಳ್ಸಿರೋದಿಲ್ಲಿ ಕನಕಪುರಕ್ಕೆ ಬಂದು ಜಗಳ ಆಡ್ಲಿ ಅಂತನಾ? ಜಗಳ ಆಡ್ತಾ ಇಲ್ಲ, ಎಷ್ಟೋ ಗಂಡಸರಿಗೆ ನೋವನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ನಾನು ಹೇಳ್ಕೊತಾ ಇದ್ದೀನಿ, ಅವ್ರು ಖುಷಿ ಪಡ್ತವ್ರೆ ಅಷ್ಟೇ. ನಮ್ ಕನಕಪುರದಲ್ಲಿ ನಮ್ ಗಂಡಸ್ರೆಲ್ಲರೂ ಅವ್ರ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾರೆ, ಗೊತ್ತಾ ನಿಮಗೆ? ಏನ್ ಸೌಂಡೇ ಗೊತ್ತೇ ಇಲ್ಲ. ಆಕ್ಚುಲಿ ನಿಜ, ಇದೆಲ್ಲ ಸುಮ್ಮನೆ ತಮಾಷೆಗೆ. ಅದಕ್ಕೆ ದೊಡ್ಡವರು ಮಾತಾಡ್ತಾರೆ ಗಂಡ ಹೆಂಡತಿಗೆ, ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ. ಯಾವಾಗ್ಲೂ ನಗ್ನಗ್ತಾ ಖುಷಿ ಖುಷಿಯಾಗಿ ಹಿಂಗೆ ಹ್ಯಾಪಿಯಾಗಿ ಕಿತಾಡ್ಕೊಂಡಿದೆ ಅಂತೀನಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, we love both of you. ಥ್ಯಾಂಕ್ ಯು. ಒಂದ್ ನಿಮಿಷ, ಅಟ್ಲೀಸ್ಟ್ ನೀವೆಲ್ಲರೂ 2 ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳೆ ಕೊಟ್ಟು ಅವ್ರ ಇನ್ಮೇಲೆ ಜಗಳ ಆಡಬಾರ್ದು ಅಂತ ವಿಶ್ ಮಾಡಿ. ಆಲ್ ದ ಬೆಸ್ಟ್.